ಧನಸ್ಸು ರಾಶಿಯವರಿಗೆ ಗುರುಬಲ ಪ್ರಾರಂಭ ಆಗ್ತಾ ಇದೆ. ಈ ಗುರುಬಲದಿಂದಾಗಿ ನೀವು ಕೈ ಹಾಕಿದ ಕೆಲಸಗಳು ಎಲ್ಲವೂ ಕೂಡ ಸಮರ್ಪಕವಾಗಿ ನೆರವೇರುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಯಾವ ಯಾವ ಆಯಾಮಗಳಲ್ಲಿ ಈ ಒಂದು ಗುರುವಿನ ಬಲದಿಂದಾಗಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳೇನು, ಗುರುಬಲ ಇದ್ದರೂ ಕೂಡ ನೀವು ಈ ಕೆಲಸಗಳನ್ನು ದಯವಿಟ್ಟು ಯಾರೂ ಕೂಡ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಯಾವ ಕೆಲಸವನ್ನು ಮಾಡಿದ್ರೆ ಅದೃಷ್ಟ ನಿಮ್ಮದಾಗುತ್ತೆ, ನಿಮ್ಮ ಜೀವನದಲ್ಲಿ ಅದೃಷ್ಟ ಸಂಖ್ಯೆಗಳು ಯಾವುದನ್ನು ನೀವು ಪಾಲನೆ ಮಾಡಬೇಕು ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಧನಸ್ಸು ರಾಶಿ ಅಂದ್ರೇ ನಮಗೆ ನೆನಪಾಗೋದು ಅವಿಶ್ರಾಂತಿ, ದುಡಿಮೆ. ಯಾವುದೇ ಕಾರಣಕ್ಕೂ ಒಂದು ವಿಶ್ರಾಂತಿ ಇಲ್ಲದೆ ಯಾರಾದರೂ ದುಡಿಮೆ ಮಾಡೋದಕ್ಕೆ ಸಾಧ್ಯನಾ ಅಂತ ಅಂದ್ಕೊಂಡ್ರು ಈ ಒಂದು ಧನಸ್ಸು ರಾಶಿಯವರು ವಿಶೇಷವಾಗಿ ತನ್ನ ಕುಟುಂಬಕ್ಕೋಸ್ಕರ ತಾನು ಅಂದುಕೊಂಡ ಕೆಲಸ ಕಾರ್ಯಗಳು ನೆರವೇರಬೇಕು ಅಂತ ಒಂದು ಆಶಾಭಾವದಿಂದಾಗಿ ಅವಿಶ್ರಾಂತಿಯಾಗಿ ದುಡಿಮೆಯನ್ನು ಮಾಡ್ತಾ ಇರ್ತಾರೆ. ಬಟ್ ಅವರ ದುಡಿಮೆಗೆ ತಕ್ಕ ಪ್ರತಿಫಲ ಅಂದರೆ 100 ರೂಪಾಯಿ ಕೆಲಸ ಮಾಡಿದ್ರೆ ಆ 100 ರೂಪಾಯಿ ಅವರ ಕೈಗೆ ಬರದೇ 50, 60, 40 ಅಂತ ಹೇಳಿ ಅಲ್ಲಿಂದಲ್ಲಿಗೆ ಆಗುವಂತಹ ಸಾಧ್ಯತೆ. ಅವರ ಪೊಟೆನ್ಷಿಯಲ್ ಅಂದರೆ ಯೋಗ್ಯತೆ ಅವರದ್ದು ಬಹಳ ಜಾಸ್ತಿ ಇರುತ್ತೆ, ಆದರೆ ಅವರ ಕೈಗೆ ಬರುವಂತಹ ದುಡ್ಡೇನಿದ್ರೂ ಬಹಳ ಕಮ್ಮಿ ಆಗ್ತಾ ಇರುತ್ತೆ. ಇದೆಲ್ಲದಕ್ಕೂ ಕೂಡ ಮೂಲವಾಗಿ ಧನಸ್ಸು ರಾಶಿ ಯಾಕೆ ಈ ರೀತಿ ಆಗುತ್ತೆ, ಪರಿಹಾರಗಳೇನು ಮಾಡಬೇಕು ಎಲ್ಲವನ್ನು ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಧನಸ್ಸು ರಾಶಿ ಅಂದರೆ ಸ್ವಲ್ಪ ಧಾರ್ಮಿಕ ಪ್ರಜ್ಞೆ ಹೊಂದಿರತಕ್ಕಂತಹ ರಾಶಿ. ಯಾವುದೇ ಧರ್ಮದವರಾಗಿದ್ದರೂ ಕೂಡ ಧಾರ್ಮಿಕ ಪ್ರಜ್ಞೆ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಹಾಗೆ ಶೀಘ್ರವಾಗಿ ಕೆಲಸ ಮಾಡುವಂತಹ ಮನಸ್ಥಿತಿ ಅವರದ್ದಾಗಿರುತ್ತೆ. ದಯಾ ದಾಕ್ಷಿಣ್ಯವನ್ನು ಹೊಂದಿರ್ತಾರೆ. ದಯಾದಾಕ್ಷಿಣ್ಯ ಅನ್ನೋದು ತನ್ನ ಪ್ರೀತಿ ಪಾತ್ರರಿಗೋಸ್ಕರ, ತನ್ನನ್ನು ನಂಬಿದವರಿಗೋಸ್ಕರ, ನಂಬಿ ಬಂದವರಿಗೋಸ್ಕರ ಈ ದಯೆ ದಾಕ್ಷಿಣ್ಯ ಅಂತಕ್ಕಂಥದ್ದು ತನ್ನನ್ನು ಯಾರು ನಂಬಿರ್ತಾರೆ ಅವರಿಗೆ ಮಾತ್ರ ಮೀಸಲಾಗಿರುತ್ತೆ. ಅದೇ ಅವರ ಶತ್ರುಗಳಿಗೇನಾದರೂ ದಯೆ ದಾಕ್ಷಿಣ್ಯ ತೋರಿಸು ಅಂದರೆ ಖಂಡಿತವಾಗ್ಲೂ ಕೂಡ ಎಳ್ಳರಷ್ಟು ಕೂಡ ದಯೆಯನ್ನು ತೋರಿಸೋದಿಲ್ಲ. ಅವರ ಮೇಲೆ ಖಂಡಿತವಾಗ್ಲೂ ಕೂಡ ಏನೇ ಇದ್ದರೂ ಉಗ್ರವಾದ ನೀತಿಯನ್ನೇ ಧನಸ್ಸು ರಾಶಿಯವರು ಅನುಸರಿಸುವಂಥದ್ದು. ಅವರು ಯಾವುದೇ ಮಟ್ಟಕ್ಕೆ ಹೋದರೂ ಕೂಡ ಇನ್ನೊಂದು ಹಂತಕ್ಕೆ ಮೇಲಕ್ಕೆ ಹೋಗಿ ತನ್ನ ಶತ್ರುವನ್ನು ನಿರ್ಮೂಲಗೊಳಿಸುವಂತಹ ಚೈತನ್ಯ ಯಾರಿಗಾದ್ರೂ ಇತ್ತು ಅಂದರೆ ಖಂಡಿತವಾಗ್ಲೂ ಅದು ಧನಸ್ಸು ರಾಶಿಯವರಿಗೆ ಆಗಿರುತ್ತೆ. ಉತ್ತಮ ಉಪನ್ಯಾಸಕರಾಗಿರ್ತಾರೆ. ಅಂದರೆ ಯಾರಾದರೂ ಒಂದು ವಿಚಾರವನ್ನು ಕೇಳಿದ್ರೆ ಅವರಿಗೆ ಉಪನ್ಯಾಸ, ಅವರಿಗೆ ತಿಳುವಳಿಕೆಯನ್ನು ಹೇಳುವಂಥದ್ದು, ಸರಿದಾರಿಯಲ್ಲಿ ಇದು ಹೀಗಲ್ಲಪ್ಪ ಈ ರೀತಿ ಮಾಡು ಅಂತ ಹೇಳಿ ತಿಳುವಳಿಕೆಯನ್ನು ಹೇಳ್ತಕ್ಕಂಥ ಮನಸ್ಥಿತಿ ಕೂಡ ಹೆಚ್ಚಾಗಿ ಈ ಒಂದು ಧನಸ್ಸು ರಾಶಿಯವರಿಗೆ ಇರುವಂಥದ್ದು. ಆಂತರಿಕ ಪ್ರಜ್ಞೆ, ಏನು ಮಾತಾಡ್ತೇನೆ ನಾನು ಬಳಸುವಂತಹ ಪದಗಳಿಂದಾಗಿ ಇನ್ನೊಬ್ಬ ಏನು ಅರ್ಥ ಮಾಡ್ಕೊಳ್ತಾನೆ ಎಲ್ಲವನ್ನ ಕೂಡ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಹೇಳುವಂತಹ ಚೈತನ್ಯ, ಮಾತುಗಾರಿಕೆಯ ಕಲೆ ಅಂತಕ್ಕಂಥದ್ದು ಧನಸ್ಸು ರಾಶಿಯಲ್ಲಿರುತ್ತೆ. ಈ ಒಂದು ಪ್ರಪಂಚ ಸ್ಫೋಟ ಆಗಿರುವಂಥದ್ದೇ ಧನಸ್ಸು ರಾಶಿಯಲ್ಲಿ, ಅದೇ ಕೇಂದ್ರ. ಹಾಗಾಗಿ ಧನಸ್ಸು ರಾಶಿಯವರು ಬಹಳ ವಿಶೇಷ ವ್ಯಕ್ತಿಗಳಾಗಿರ್ತಾರೆ. ಅವರ ಚಿಹ್ನೆಯಲ್ಲಿ ಬಾಣ ಇರೋದಿಲ್ಲ, ಬಿಲ್ಲಿರುತ್ತೆ. ಹಾಗಾಗಿ ಧನಸ್ಸು ರಾಶಿಯವರು ಯಾವಾಗಲೂ ಸಕ್ಸಸ್ ಆಗೋದಕ್ಕೆ ಅವರ ಹಿಂದೆ ಗುರುವಿನ ಒಂದು ದೃಷ್ಟಿ ಅಂತಕ್ಕಂಥದ್ದು ಇರಬೇಕು. ಈಗ ಗುರುವಿನ ದೃಷ್ಟಿ ಬಂದಿದೆ, ಹಾಗಾಗಿ ಅವರ ಗುರಿಯನ್ನು ತಲುಪೋದಕ್ಕೆ ಭಾಳ ಸುಲಭ ಆಗುತ್ತೆ. ಹಾಗೆ ವಿನಯತೆ ಅನ್ನೋದು ಧನಸ್ಸು ರಾಶಿಯಲ್ಲಿರುತ್ತೆ, ಅದನ್ನು ಕೆಣಕೋದಕ್ಕೆ ಹೋಗಬಾರ್ದಷ್ಟೇ. ಧನಸ್ಸು ರಾಶಿಯವರು ತುಂಬ ಮಿತಭಾಷಿಕರಾಗಿರ್ತಾರೆ, ಎಷ್ಟು ಬೇಕೋ ಅಷ್ಟೇ ಮಾತಾಡುವಂಥವರಾಗಿರ್ತಾರೆ. ಆದರೆ ಧನಸ್ಸು ರಾಶಿಯವರನ್ನು ಯಾರೂ ಕೂಡ ಕೆಣಕೋದಕ್ಕೆ ಹೋಗಬಾರ್ದು. ತುಂಬ ಚೆನ್ನಾಗಿರುವಂತಹ ಗ್ರಹಣಶಕ್ತಿ ಇರುತ್ತೆ. ಹಾಗೆ ಧನಸ್ಸು ರಾಶಿಯ ಅಧಿಪತಿ ಗುರು ಆಗಿರೋದ್ರಿಂದ ಗುರು ಇವರಿಗೆ ಖಂಡಿತವಾಗ್ಲೂ ಕೂಡ ಎಲ್ಲ ಒಂದು ವಿಚಾರದಲ್ಲೂ ಕೂಡ ಸಹಾಯವನ್ನು ಕೂಡ ಮಾಡ್ತಾನೆ. ಇವರು ಗುರುವಿನ ಆರಾಧನೆ ಮಾಡೋದು ಕೂಡ ಇವರಿಗೆ ಅದೃಷ್ಟವನ್ನು ಕೊಡುತ್ತೆ. ಹಾಗೆ ಹೊಸ ರೀತಿಯ ಜೀವನವನ್ನು ನಡೆಸಬೇಕು. ಏನು ನಾರ್ಮಲ್ ಲೈಫ್ ಸ್ಟೈಲ್ ಇರಬಾರ್ದಪ್ಪ, ನಾನು ಮಾಡಿದ್ರೆ ನಾನು ಚೆನ್ನಾಗಿರಬೇಕು, ನನ್ನ ನೋಡಿ 4 ಜನ ಫಾಲೋ ಮಾಡಬೇಕು ಅನ್ನೋ ರೀತಿಯಲ್ಲಿ ಧನಸ್ಸು ರಾಶಿಯವರ ವ್ಯಕ್ತಿತ್ವ ಖಂಡಿತವಾಗ್ಲೂ ಕೂಡ ಇರುವಂಥದ್ದಿರುತ್ತೆ. ಕಾರಣ ಇಲ್ಲದೆ ಕೆಲವೊಂದು ಸಾರಿ ಸಿಟ್ಟು ಮಾಡುವಂತಹ ಪ್ರಮೇಯ ಕೂಡ ಧನಸ್ಸು ರಾಶಿಯವರು ಎದುರಿಸ್ಬೋದು. ಕಾರಣನೇ ಬೇಕಾಗಿರೋದಿಲ್ಲ, ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಸಿಟ್ಟು ಬರುವಂತಹ ಸಾಧ್ಯತೆ ಧನಸ್ಸು ರಾಶಿಯವರಿರುತ್ತೆ. ಹಾಗೆ ಅವರ ಶತ್ರುಗಳ ವಿಚಾರದಲ್ಲೂ ಕೂಡ ಹೆಚ್ಚಿನ ಅವರಿಗೆ ಸಿಟ್ಟು ಅಂತಕ್ಕಂಥದ್ದು ಜಾಸ್ತಿನೇ ಬರ್ತಾ ಇರುತ್ತೆ. ಸರಳವಾದ ಜೀವನವನ್ನು ನಡೆಸುವಂತಹ ಒಂದು ವಿಷಯ ಕೂಡ ಧನಸ್ಸು ರಾಶಿಯವರಿಗೆ ಹೆಚ್ಚಾಗಿರುವಂಥದ್ದು. ಸರಳವಾಗಿರುವಂತಹ ಜೀವನ ನಡೆಸಬೇಕು, ಯಾವುದೇ ಐಭೋಗ ಬೇಡ. ಬೆಳಿಬೇಕು, ಚೆನ್ನಾಗಬೇಕು, ಅಭಿವೃದ್ಧಿ ಆಗಬೇಕು, ಎಲ್ಲವೂ ಇದೆ, ಆದರೆ ಸರಳವಾಗಿರತಕ್ಕಂತಹ ಜೀವನವನ್ನೇ ನಡೆಸೋಣ ಅನ್ನೋ ಮನಸ್ಥಿತಿ ಕೂಡ ಧನಸ್ಸು ರಾಶಿಯವರಿಗೆ ಹೆಚ್ಚಾಗಿರುವಂಥದ್ದು. ಹಾಗೆ ಈ ಒಂದು ಗುರು ಸಂಚಾರ ಫಲದಿಂದಾಗಿ ಧನುರಾಶಿಯಲ್ಲಿ ಆಗುವಂತಹ ಬದಲಾವಣೆಗಳೇನು ಅಂದರೆ ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು. ಏನಾದರೂ ಇಷ್ಟಪಟ್ಟು ತಗೋಬೇಕು, ಮನೆ ಮಾಡಬೇಕು, ಕಾರ್ ತಗೋಬೇಕು ಅಂತ ಏನಾದರೂ
ಓಡಾಡ್ತಾ ಇದ್ದರೆ ಆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ. ಗೌರ್ಮೆಂಟಿಂದ ಒಂದಷ್ಟು ಲಾಭಗಳನ್ನು ಪಡೆಯುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ನೀವೇನಾದರೂ ಗೌರ್ಮೆಂಟ್ ಕೆಲಸಕ್ಕೇನಾದರೂ ಧನುಸು ರಾಶಿಯವರು ಪ್ರಯತ್ನವನ್ನು ಪಡ್ತಾ ಇದ್ದರೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಆಗುತ್ತೆ. ಕಾಂಟ್ರಾಕ್ಟ್ ಪಡ್ಕೋಬೇಕು ಅಥವಾ ಒಂದು ಎಲೆಕ್ಷನ್ಗೆ ನಿಲ್ಕೋಬೇಕು, ಗೆಲ್ಲಬೇಕು ಅಂತ ನೀವೇನಾದರೂ ಆಸೆಯನ್ನು ಇಟ್ಕೊಂಡಿದ್ರೆ ಆ ಆಸೆ ಕೂಡ ಸಿದ್ಧಿಯಾಗುವಂತಹ, ಇಷ್ಟಾರ್ಥ ಸಿದ್ಧಿಯಾಗುವಂತಹ ಯೋಗಗಳು ಕೂಡ ಕ್ರಿಯೇಟ್ ಆಗುತ್ತೆ. ಭೂಮಿ ಲಾಭ ಅಂತಕ್ಕಂಥದ್ದು ಕೂಡ ಇಲ್ಲಿ ಧನುಸು ರಾಶಿಯವರಿಗೆ ಸಿದ್ಧಿಯಾಗುತ್ತೆ. ಎಲ್ಲದರ ಜೊತೆ ಸ್ವಲ್ಪ ದೇಹದಲ್ಲಿ ಜಾಡ್ಯ, ಬೆಳಗ್ಗೆ ಹೇಳುವಂಥದ್ದು ಸ್ವಲ್ಪ ತಡ ಮಾಡುವಂತಹ ಸಾಧ್ಯತೆ ಕೂಡ ಧನುಸು ರಾಶಿಯವರಿಗಿರುವಂಥದ್ದು. ಹಾಗೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಲಾಭವನ್ನು ಗಳಿಸುವಂತಹ ಸಾಧ್ಯತೆ ಇರುತ್ತೆ. ಯಾವುದೇ ಬಿಸ್ನೆಸ್ ಆಗಿದ್ರೂ ಕೂಡ ಲಾಭವನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಪ್ರಶಸ್ತಿಗಳೆಲ್ಲ ಹುಡುಕೊಂಡು ಬರ್ಬೋದು. ನಿಮ್ಮನ್ನು ನೀವು ಮಾಡಿದಂತಹ ಸಾಧನೆಗಳನ್ನು ಗುರುತಿಸಿ ಯಾವುದೋ ಪ್ರಶಸ್ತಿ ಪಡೆಯುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಧನುಸು ರಾಶಿ ವಿದ್ಯಾರ್ಥಿಗಳು ಯಾರಾದರೂ ನೋಡ್ತಾ ಇದ್ದರೆ ಹೈಯರ್ ಎಜುಕೇಷನ್ ಕೂಡ ಸಾಧ್ಯತೆ ಇರುತ್ತೆ. ಹೇಗೆ ನಿಮ್ಮ ದಶಾಭುಕ್ತಿಗಳಲ್ಲಿ ಯಾವ ದಶಾ ನಡೀತಾ ಇದೆ ಅದರ ಅನುಸಾರದಲ್ಲಿ ಫಲಾನುಫಲಗಳು ಕೂಡ ನಿಮಗೆ ಇರುತ್ತೆ. ಕೆಲವೊಬ್ಬರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ದರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಆಗ್ತಾ ಇರ್ತಾರೆ. ಅದೇ ಇನ್ನು ಕೆಲವರ ಜೀವನದಲ್ಲಿ ರಾಜಯೋಗ ಇದ್ದರೂ ಕೂಡ ಸಾಮಾನ್ಯ ವ್ಯಕ್ತಿ ಥರ ಅವರು ಜೀವನವನ್ನು ನಡೆಸ್ತಾ ಇರ್ತಾರೆ. ಅದಕ್ಕೆ ಮೂಲ ಕಾರಣ ಯಾವ ದಾರಿಯಲ್ಲಿ ಹೋದರೆ ನಾನು ಸಕ್ಸಸ್ ಆಗ್ತೀನಿ ಅಂತ ಹೇಳಿ ತಿಳ್ಕೊಳ್ಳುವಂತಹ ಪ್ರಮೇಯ ಅವರ ಜಾತಕವನ್ನು ನೋಡಿ ಅವರು ತಿಳ್ಕೊಳ್ಬೋದು. ಜಾತಕ ಇಲ್ಲದವರು ಪ್ರಶ್ನಾಶಾಸ್ತ್ರದ ಮುಖಾಂತರದಲ್ಲೂ ಕೂಡ ನಿಮ್ಮ ಭವಿಷ್ಯ ನಾನು ಈ ಕೆಲಸ ಮಾಡ್ಬೋದಾ ಬೇಡವಾ ಅಂತ ಹೇಳಿ ತಿಳ್ಕೊಂಡು ಆ ಕೆಲಸವನ್ನು ಮಾಡಿದಾಗ 100% ಸಕ್ಸಸ್ ಆಗ್ತೀರಾ. ಇನ್ನು ವಿಶೇಷವಾಗಿರತಕ್ಕಂಥದ್ದು ಪರಿಹಾರಗಳ ಬಗ್ಗೆ ಹೇಳೋದಾದರೆ ನೋಡಿ, ಧನುಸ್ಸು ರಾಶಿಯಲ್ಲಿ ಆಗಲೇ ಹೇಳಿದೆ ನಾನು, ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅಂತ ಹೇಳಿ. ಈ ವಿಶೇಷವಾಗಿರ್ತಕ್ಕಂಥದ್ದು ರಾಷ್ಟ್ರಾಧಿಪತಿಯಾಗಿರ್ತಕ್ಕಂತಹ ಗುರುವಿನ ಅನುಗ್ರಹ ಪೂರ್ಣ ನಿಮಗೆ ಸಿಗಲಿಕ್ಕೆ ಈ ಗುರುವಿನ ಬ್ರೇಸ್ಲೆಟನ್ನು ನೀವು ನಿಮ್ಮ ಕೈಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ಜೊತೆಗೆ ದನಕನಕ ವಸ್ತು ವಾಹನಾದಿ ಲಾಭ ಆಗಲಿಕ್ಕೆ ಈ ಒಂದು ಮಣಿಗಳನ್ನು, ಎರಡೂ ಮಣಿಗಳನ್ನು ಕೂಡ ವಿಶೇಷವಾಗಿ ಧನುಸ್ಸು ರಾಶಿಯವರಿಗೋಸ್ಕರವೇ ಮಾಡಿರ್ತಕ್ಕಂಥದ್ದು. ಈ ಮಣಿಗಳನ್ನು ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾ ಇದ್ರಿ, ಏನು ಗುರುಜಿ ಇದು ಕೈಯಲ್ಲಿ ಹಾಕಿರ್ತಕ್ಕಂತಹ ಮಣಿಗಳು ಅಂತ ಹೇಳಿ. ನಿಮಗೋಸ್ಕರ ಧನುಸ್ಸು ರಾಶಿಯವರಿಗೋಸ್ಕರ ಈ ವಿಶೇಷ ಮಣಿಗಳು, ಇದನ್ನು ಹಾಕೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಅಡೆತಡೆಗಳೇನಾದರೂ ಆಗ್ತಾ ಇದ್ದು ಅಂದರೆ ಎಲ್ಲವೂ ಕೂಡ ಕೆಲಸ ಕಾರ್ಯಗಳ ಸಿದ್ಧಿಯಾಗುತ್ತೆ. ಹಾಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಸಮಸ್ಯೆಗಳಿತ್ತು ಅಂದರೆ ಅದು ಪರಿಹಾರ ಆಗುತ್ತೆ. ಹಣಕಾಸಿನ ವಿಚಾರಗಳು ಈ ಮಣಿಯನ್ನು ಧರಿಸೋದ್ರಿಂದ ವ್ಯವಹಾರಗಳು ಕೂಡ ನಿಮ್ಮದು ಸಿದ್ಧಿಯಾಗುತ್ತೆ. ಎರಡನ್ನ ಕಾಂಬಿನೇಷನ್ ಮಾಡಿ ಹಾಕ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಅಡೆತಡೆಗಳೇನಾದರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗ್ತಾ ಇದ್ದರೆ ಎಲ್ಲವೂ ಕೂಡ ಪರಿಪೂರ್ಣವಾಗಿ ನಿಮ್ಮ ಕೆಲಸ ಕಾರ್ಯಗಳಾಗುವಂತಹ ನಿಟ್ಟಿನಲ್ಲಿ ಈ ಮಣಿಗಳು ನಿಮಗೆ ಸಿದ್ಧಿ ಮಾಡುತ್ತೆ. ಹಾಗೆ ಧನುಸ್ಸು ರಾಶಿಯವರು ಈ ಮಣಿಗಳನ್ನು ಪ್ರತಿಯೊಬ್ಬರು ಕೂಡ ಇದನ್ನು ಧರಿಸ್ಕೊಳ್ಳಿ. ಇದರಿಂದ 100% ನಿಮಗೆ ರಿಸಲ್ಟ್ ಸಿಗುತ್ತೆ. ಈ ತರಿಸ್ಕೊಳ್ಳೋಕ್ಕಾಗದೇ ಇರುವಂಥವರು ಮೇ 14ನೇ ತಾರೀಕಿನ ದಿನ ನಿಮ್ಮ ಗುರುಗಳು ಯಾರಾದರೂ ಇತ್ತು ಅಂದರೆ ಅಥವಾ ಗುರುವಿನ ದೇವಸ್ಥಾನ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವ್ದಾರು ಇತ್ತು ಅಂದರೆ ಹಳದಿ ವಸ್ತ್ರವನ್ನು ನೀವು ಅವರಿಗೆ ದಾನದ ರೂಪದಲ್ಲಿ ಕೊಟ್ಟಾಗ ನಿಮ್ಮ ಕೆಲಸ ಕಾರ್ಯಗಳ ಸಿದ್ಧಿ ಆಗಲಿಕ್ಕೆ, ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳಾಗಲಿಕ್ಕೆ ಈ ಬಟ್ಟೆಯನ್ನು ದಾನವಾಗಿ ನೀಡಿ. ಖಂಡಿತವಾಗ್ಲೂ ಕೂಡ ನಿಮ್ಮ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ನಿಮ್ಮ ಮನೋ ಇಷ್ಟ ಏನೇನಿದೆ ಎಲ್ಲವೂ ಕೂಡ ಸಿದ್ಧಿಯಾಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.